ರಿಯಾಲಿಟಿ ಶೋನ ತನ್ನ ಕಂಟೆಸ್ಟೆಂಟ್ಸ್ ಗಳಿಂದ ಎಷ್ಟು ಪಾಪ್ಯುಲರ್ ಆಗುತ್ತೋ ಈ ಶೋನ ಹೋಸ್ಟ್ ಮಾಡೋರಿಂದ ಇನ್ನು ಹೆಚ್ಚೆ TRP ಬಾಚಿಕೊಳ್ಳುತ್ತೆ. ಕನ್ನಡದಲ್ಲಿ ಬಿಗ್ ಬಾಸ್ 11 ಸೀಸನ್ಗಳನ್ನ ಕಿಚ್ಚ ಸುದೀಪ್ ಹೋಸ್ಟ್ ಮಾಡಿದ್ದಾರೆ. ಆದ್ರೆ ಕಳೆದ ಸೀಸನ್ ಅಲ್ಲಿ ಸುದೀಪ್ ನಾನು ಬಿಗ್ ಬಾಸ್ ಮುಂದಿನ ಸೀಸನ್ ಮಾಡಲ್ಲ ಅಂತ ಅಧಿಕೃತವಾಗಿ ಹೇಳ್ಕೊಂಡಿದ್ರು. ಹಾಗಾದ್ರೆ ಯಾರಾಗ್ತಾರೆ ಬಿಗ್ ಬಾಸ್ ನ ಮುಂದಿನ ಸೀಸನ್ ಹೋಸ್ಟ್ ಅನ್ನೋ ಕುರಿತು ಸಾಕಷ್ಟು ಚರ್ಚೆಗಳಾಗಿದ್ವು. ಸುದೀಪ್ ಬದಲು ಯಾರು ಆಂಕರ್ ಆಗಬಹುದು ಅನ್ನೋ ಸಾಕಷ್ಟು ಹೆಸರುಗಳು ಕೂಡ ಕೇಳಿ ಬಂದಿದ್ವು. ಬಿಗ್ ಬಾಸ್ ಕನ್ನಡಕ್ಕೆ ಸುದೀಪ್ ಅವರನ್ನ ಹೊರತುಪಡಿಸಿ ಮತ್ಯಾರು ಸೂಟ್ ಆಗೋದಿಲ್ಲ. ಸುದೀಪ್ ಅವರನ್ನೇ ಮತ್ತೆ ಮನವೊಲಿಸಿ ಕರೆದುಕೊಂಡು ಬರ್ತಾರೆ ಅನ್ನೋ ಮಾತುಗಳು ಬಂದಿದ್ವು. ಆದ್ರೆ ಸುದೀಪ್ ಕಳೆದ ಬಿಗ್ ಬಾಸ್ ಸೀಸನ್ ಆರಂಭದಿಂದ ಅಂತ್ಯದವರೆಗೂ ಸಾಕಷ್ಟು ಬಾರಿ ಇದು ತಮ್ಮ ಕೊನೆಯ ಬಿಗ್ ಬಾಸ್ ಸೀಸನ್ ಅನ್ನೋದನ್ನ ಹೇಳಿಕೊಂಡೇ ಬಂದಿದ್ರು. ಹಾಗಿದ್ರೆ ಯಾರಿಗೆ ಸಿಗಲಿದೆ ಬಿಗ್ ಬಾಸ್ ಹೊಸ ಸೀಸನ್ ನ ಸಾರಥ್ಯದ ಜವಾಬ್ದಾರಿ? ಕನ್ನಡ ಬಿಗ್ ಬಾಸ್ ಹೊರತುಪಡಿಸಿದಂತೆ ಹಿಂದಿ ಬಿಗ್ ಬಾಸ್ ನಲ್ಲೂ ಸಲ್ಮಾನ್ ಖಾನ್ ಹೋಸ್ಟ್ ಆಗೋದಕ್ಕೂ ಮೊದಲು ಆರ್ಷದ್ ವಾರ್ಸಿ, ಶಿಲ್ಪಾ ಶೆಟ್ಟಿ ಹಾಗೂ ಅಮಿತಾಬ್ ಬಚ್ಚನ್ ಹೋಸ್ಟ್ ಮಾಡಿದ್ರು. ಎಷ್ಟೋ ಜನರಿಗೆ ಇವರೆಲ್ಲ ಬಿಗ್ ಬಾಸ್ ಹೋಸ್ಟ್ ಮಾಡಿದ್ರು ಅನ್ನೋ ಸಣ್ಣ ಅಂದಾಜು ಕೂಡ ಇಲ್ಲ. ಇದಾದ ನಂತರ ಸಲ್ಮಾನ್ ಖಾನ್ ನಿರಂತರವಾಗಿ ಬಿಗ್ ಬಾಸ್ ಹೋಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ನು ತಮಿಳಿನಲ್ಲೂ ಒಬ್ಬರೇ ಬಿಗ್ ಬಾಸ್ ಶೋನ ಹೋಸ್ಟ್ ಮಾಡಿಲ್ಲ. ಬಿಗ್ ಬಾಸ್ ತಮಿಳಿನ 7 ಸೀಸನ್ಗಳನ್ನ ಕಮಲ್ ಹಾಸನ್ ಹೋಸ್ಟ್ ಮಾಡಿದ್ರೆ ಕಳೆದ ಸೀಸನ್ ಸಾರಥ್ಯವನ್ನ ವಿಜಯ್ ಸೇತುಪತಿ ವಹಿಸ್ಕೊಂಡಿದ್ರು. ಅಚ್ಚರಿ ಅಂದ್ರೆ ಕಮಲ್ ಹಾಸನ್ ಮಾಡಿದಾಗ ಬಿಗ್ ಬಾಸ್ ಯಾವುದೇ ಕಮಾಲ್ ಮಾಡಿರ್ಲಿಲ್ಲ. ಆದ್ರೆ ಒಂದೇ ಸೀಸನ್ ನಲ್ಲಿ ವಿಜಯ್ ಸೇತುಪತಿ ಮೆಚ್ಚುಗೆ ಗಳಿಸಿದ್ದಾರೆ. ಇನ್ನು ಇದೇ ತರ ತೆಲುಗಿನಲ್ಲೂ ಹೋಸ್ಟ್ಗಳು ಬದಲಾಗಿದ್ದಾರೆ. ಮೊದಲ ಸೀಸನ್ ನಲ್ಲಿ ಜೂನಿಯರ್ NTR ಬಿಗ್ ಬಾಸ್ ಹೋಸ್ಟ್ ಮಾಡಿದ್ರೆ ಎರಡನೇ ಸೀಸನ್ ನ ನ್ಯಾಚುರಲ್ ಸ್ಟಾರ್ ನಾನಿ ಹೋಸ್ಟ್ ಮಾಡಿದ್ರು. ನಂತರದ 6 ಸೀಸನ್ಗಳನ್ನ ನಿರಂತರವಾಗಿ ಅಕ್ಕಿನೇನಿ ನಾಗಾರ್ಜುನ್ ಹೋಸ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ತೆಲುಗು ಬಿಗ್ ಬಾಸ್ ಹೋಸ್ಟ್ ನ ಬದಲಾವಣೆಗೆ ಚಾನಲ್ ಮುಂದಾಗಿದೆ. 6 ಸೀಸನ್ಗಳನ್ನ ನಾಗಾರ್ಜುನ್ ಹೋಸ್ಟ್ ಮಾಡಿದ್ದು ಈಗ ನಾಗಾರ್ಜುನ್ ಬಿಗ್ ಬಾಸ್ ನಿಂದ ಹೊರಬರುವ ಸಾಧ್ಯತೆ ಇದ್ದು ಸೀಸನ್ 9 ತೆಲುಗಿನ ಟ್ರೆಂಡಿಂಗ್ ಸ್ಟಾರ್ ಹೋಸ್ಟ್ ಮಾಡುವ ಸಾಧ್ಯತೆ ಇದೆ. ಹೌದು, ಲಭ್ಯವಿರುವ ಮಾಹಿತಿ ಪ್ರಕಾರ ಬಿಗ್ ಬಾಸ್ ಸೀಸನ್ 9 ತೆಲುಗಿನಲ್ಲಿ ಸದ್ಯ ಯುವ ಸಮುದಾಯದ ಹಾಟ್ ಫೇವರೇಟ್ ಹೀರೋ ವಿಜಯ್ ದೇವರಕೊಂಡ ಹೋಸ್ಟ್ ಮಾಡಲಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಚಾನೆಲ್ನ ಪ್ಲಾನ್ ಪ್ರಕಾರ ಬಿಗ್ ಬಾಸ್ ಸೀಸನ್ 9 ಇದೇ ವರ್ಷದ ಬೇಸಿಗೆಯಲ್ಲಿ ಆರಂಭವಾಗಲಿದ್ದು ತೆಲುಗಿನ ಟ್ರೆಂಡಿಂಗ್ ಹೀರೋ ವಿಜಯ್ ದೇವರಕೊಂಡ ಈ ಹೊಸ ಸೀಸನ್ ನ ಹೋಸ್ಟ್ ಮಾಡೋದು ಬಹುತೇಕ ಕನ್ಫರ್ಮ್ ಆಗಿದೆ. ಸಾಕಷ್ಟು ಸುತ್ತುಗಳ ಮಾತುಕತೆ ಮುಗಿದಿದ್ರು ವಿಜಯ್ ದೇವರಕೊಂಡ ಸದ್ಯ ಸಾಕಷ್ಟು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದು ಡೇಟ್ಸ್ ಹೊಂದಾಣಿಕೆ ಮಾಡಿಕೊಂಡು ಇದೇ ವರ್ಷ ಮೇನಲ್ಲಿ ಬಿಗ್ ಬಾಸ್ ಸೀಸನ್ 9 ಶುರುವಾಗುವ ಸಾಧ್ಯತೆ ಇದೆ. ಈ ಬಾರಿಯ IPL ಪಂದ್ಯಗಳು ಏಪ್ರಿಲ್ ವರೆಗೂ ಇರುವ ಕಾರಣ ಬಿಗ್ ಬಾಸ್ ತೆಲುಗು ಹಾಗೂ ಕನ್ನಡದಲ್ಲಿ ಏಪ್ರಿಲ್ ನಂತರವೇ ಶುರುವಾಗುವ ಸಾಧ್ಯತೆ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.